ಎಸ್.ಎಂ. ಚವ್ಹಾಣ್ ಮನೆ ಮೇಲೆ ಲೋಕಾಯುಕ್ತರಿಂದ ಇವತ್ತು ದಾಳಿ ಆಯಿತು. ರೇಡ್ ಮಾಡುವಂಥ ಸಂದರ್ಭದಲ್ಲಿ 79 ಲಕ್ಷ ರೂಪಾಯಿ ಹಣ ಪತ್ತೆಯಾಗಿದೆ. ಶೋಧ ಕಾರ್ಯ ಬೆಳಗ್ಗೆಯಿಂದ ನಿರಂತರವಾಗಿ ಮುಂದುವರಿತು. ಈಗ ಶೋಧ ಕಾರ್ಯ ಮುಕ್ತಾಯ ಆಗಿದೆ. ದಾಳಿ ವೇಳೆ ಚವ್ಹಾಣ್ ಮನೆಯಲ್ಲಿ ಸಿಕ್ಕಿರುವಂಥ ಅಮೌಂಟ್ 79 ಲಕ್ಷ. ಎಸ್.ಎಂ. ಚವ್ಹಾಣ್ ಕಮರ್ಷಿಯಲ್ ಟ್ಯಾಕ್ಸ್ ಉಪನಿರ್ದೇಶಕ ಈತ. ಹುಬ್ಬಳ್ಳಿಯ ವಿದ್ಯಾನಗರದ ದತ್ತನಗರದಲ್ಲಿರುವಂಥ ನಿವಾಸದ ಮೇಲೆ ರೇಡ್ ಆಗುತ್ತೆ. ಎಸ್.ಎಂ. ಚವ್ಹಾಣ್ ಮನೆಯಲ್ಲಿ ಅಪಾರ ಪ್ರಮಾಣ ಚಿನ್ನ ಮತ್ತು ಬೆಳ್ಳಿ ಕೂಡ ಪತ್ತೆಯಾಗಿದೆ. ಬೆಳಗ್ಗೆಯಿಂದ ಶೋಧ ಕಾರ್ಯ ನಿರಂತರವಾಗಿ ಮುಂದುವರಿತು. ಈಗ ಅವರ ಮನೆ ಶೋಧ ಕಾರ್ಯ ಮುಕ್ತಾಯ ಆಗಿದೆ. ಕೊಪ್ಪಳ ಜಿಲ್ಲಾ ಕೈಗಾರಿಕಾ ಮತ್ತು ವಾಣಿಜ್ಯ ತೆರಿಗೆ ಉಪನಿರ್ದೇಶಕ ಎಸ್.ಎಂ. ಚವ್ಹಾಣ್ ಅವರ ಈ ಹುಬ್ಬಳ್ಳಿಯ ದತ್ತನಗರದ ನಿವಾಸದ ಮೇಲೆ ನಡೆದಿರುವಂಥ ಲೋಕಾಯುಕ್ತದ ಶೋಧ ಕಾರ್ಯ ಈಗ ಮುಕ್ತಾಯ ಆಗಿದೆ. ಒಟ್ಟು 79 ಲಕ್ಷ ರೂಪಾಯಿ ಹಣ ಪತ್ತೆಯಾಗಿದೆ. ಅದರ ಜೊತೆಗೆ ಕೊಪ್ಪಳದಲ್ಲಿ 13 ಸೈಟ್, ಅದರ ಜೊತೆಗೆ 6 ಎಕರೆ ಜಮೀನಿನ ದಾಖಲೆಗಳು ಅಧಿಕಾರಿಗಳಿಗೆ ಸಿಕ್ಕಿವೆ. ಕಳೆದ 20 ವರ್ಷಗಳಿಂದ ಕೊಪ್ಪಳದಲ್ಲಿ ಈತ ಕರ್ತವ್ಯ ನಿರ್ವಹಿಸ್ತಾ ಇದ್ದ. ಈಗ ಚವ್ಹಾಣ್ ವಿರುದ್ಧ ಭಾರಿ ಆಸ್ತಿ ಹೊಂದಿರುವಂಥ ಆರೋಪದ ಹಿನ್ನೆಲೆಯಲ್ಲಿ ಈ ದಾಳಿ ಆಗುತ್ತೆ. ಸದ್ಯ ಲೋಕಾಯುಕ್ತ ಸಿಬ್ಬಂದಿ ಈ ಬಗ್ಗೆ ಅಂತಿಮ ವರದಿಯನ್ನು ತಯಾರು ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಶೀಘ್ರದಲ್ಲೇ ನಿರೀಕ್ಷಿಸಬಹುದು. ಒಟ್ಟಾರೆಯಾಗಿ ಅಮೌಂಟ್ ಸಿಕ್ಕಿರೋದು 79 ಲಕ್ಷ ರೂಪಾಯಿ.